ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಹ್ಯಾಂಗಿಂಗ್ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೋಡಿ, ನಾನು ಮೊದಲಿಗೆ ಯಾವಾಗಲೂ ನಾನು ಯೂಸ್ ಮಾಡೋದು 11 ನಂಬರ್ 0.7 mm ಕ್ರೋಶಾ ನೀಡಲು. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಸೀರೆಗೆ ಆಲ್ರೆಡಿ ಒಂದು ಸಲ ಗಂಟು ಹಾಕ್ಕೊಂಡಿದ್ದೀನಿ. ಈ ಥರ ದಾರ ತೊಗೊಂಡು ಇದನ್ನು ಬ್ಯಾಕಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ, ಇವಾಗ ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ನಾನು 2 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 2 ಚೈನ್ ಹಾಕ್ಕೊಂಡು ಸೇಮ್ ನೋಡಿ ಸೂಜಿ ಮೇಲೆ ಈ ಥರ ದಾರ ತಗೊಂಡು ಈಗ ಹಾಕಿದ್ವಲ್ಲ ಒಂದು ಕಂಬನ, ಅದ್ರ ಪಕ್ಕಕ್ಕೆ ಹೋಗಿ ಈ ಥರ 2ರಲ್ಲಿ 1 ಈ ಥರ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಈ ಥರ ನಾನು 5 ಕಂಬ ಹಾಕ್ತಾಯಿದ್ದೀನಿ. ನೋಡಿ, 5 ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ನಂತರ ಇನ್ನೊಂದು ಚೈನು. ನೋಡಿ, 5 ಕಂಬ ಆದಮೇಲೆ ನಾನು 2 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನೋಡಿ, ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ 2ರಲ್ಲಿ 1 ಈ ಥರ ನಾನು ಫುಲ್ ಸೀರೆಗೆ ಈ ಥರ ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಇವಾಗ 5 ಕಂಬ ಹಾಕೋದು. 5 ಕಂಬ ಹಾಕ್ಬಿಟ್ಟು ನಾನು 2 ಚೈನ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಒಂದು ಸೂಜಿ ಮೇಲೆ ಈ ಥರ ದಾರ ತಗೊಂಡು ಈ ಥರ 5 ಆಯ್ತಲ್ವಾ. ನೋಡಿ, 2 ಚೈನ್ನ ಹಾಕ್ಕೊಳ್ಳೋದು. 2 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. 5 ಕಂಬ ಆದಮೇಲೆ 5 ಕಂಬ ಹಾಕಿದ್ಮೇಲೆ ನಾನು 2 ಚೈನ್ ಹಾಕಿದ್ದೀನಿ. ಮತ್ತೆ 5 ಕಂಬ ಮತ್ತು 2 ಚೈನ್ ಈ ಥರ ಫುಲ್ ಸೀರೆಗೆ ಇದೇ ಥರ ಹಾಕ್ಕೊಂಡು ಹೋಗೋದು. 5 ಕಂಬ 2 ಚೈನು, 5 ಕಂಬ 2 ಚೈನು ಆ ಥರ ಹಾಕ್ಕೊಂಡು ಹೋಗ್ತಿದ್ದೀನಿ. ಫುಲ್ ಸೀರೆಗೆ ಹಾಕ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಫಿನಿಶಿಂಗ್ ಆಗಿದೆ. ಈ ಥರ ಫಸ್ಟ್ ಸ್ಟೆಪ್ಪು ಫಿನಿಶಿಂಗ್ ಬಂದಿದೆ. ಈ ಸೀರೆಗೆ ಫುಲ್ ಇದೇ ಥರ ಹಾಕ್ಕೊಂಡು ಬಂದಿದ್ದೀವಿ. ಇವಾಗ ನೋಡಿ, 5 ಕಂಬ 2 ಚೈನು, 5 ಕಂಬ 2 ಚೈನು ಈ ಥರ ಹಾಕ್ಕೊಂಡು ಬಂದಿದ್ವಿ. ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ಟು ಇವಾಗ ಸೆಕೆಂಡ್ ಸ್ಟೆಪ್ಪು ಹ್ಯಾಂಗಿಂಗ್ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ನಾನು ಅದಕ್ಕೆ ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ರಿಂಗ್ ಕೂಡ ಈ ಥರ ರಿಂಗಲ್ಲಿ ನೋಡಿ, ಈ ಥರ ರಿಂಗಲ್ಲಿ ಹ್ಯಾಂಗಿಂಗ್ ಬೀಡ್ಸ್ನ ಇಟ್ಕೊಂಡ್ಬಿಟ್ಟು ನೋಡಿ ಈ ಥರ ತಗೊಂಡು ನಾವು ಇದನ್ನು ಈ ಬೆರಳಲ್ಲಿ ಗ್ರಿಪ್ಪಾಗಿ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಮಾಮೂಲಿ 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡ್ಬಿಟ್ಟು ನೋಡಿ ಈ ಥರ ಒಳಗಿಂದ ನಾವು ದಾರ ತೊಗೊಂಡು ಬರಬೇಕು. ತೊಗೊಂಬಂದ್ಬಿಟ್ಟು ಈ ಕಡೆ ಸೈಡಲ್ಲಿ ಗಂಟು ಹಾಕಿರ್ತೀವಲ್ವ, ನಾವು ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ಎಳ್ಕೊಂಬಿಟ್ಟು ನೋಡಿ ಈ ಥರ ಬಂದಮೇಲೆ ಇಲ್ಲಿ ಒಂದು ನಾವು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಇನ್ನೊಂದು ಚೈನು, ಈ ಥರ 2 ಚೈನ್ ಆಯಿತು. ನೋಡಿ, ಈ ಥರ ಹಿಂದೆ ದಾರ ಇರುತ್ತೆ. ನಾವು ಈ ಕಡೆ ಇವಾಗ ಚೈನ್ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕು, ಕ್ರೋಶನ ಹಾಕಬೇಕಾದ್ರೆ, ಯಾಕಂದರೆ ದಾರಕ್ಕೆ ಸಿಕ್ಕೊಳ್ಕೊಳ್ಳುತ್ತೆ.
ಅರ್ಥ ಆಯಿತು ಅನಿಸುತ್ತೆ. ನಾನು ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು 2 ಚೈನ್ ಹಾಕಿದ್ದೀನಿ. ಚೈನ್ ಹಾಕಿಂದೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇದು ಬೀಡ್ಸ್ ಇರುತ್ತೆ, ಇದ್ರ ಮಧ್ಯದಲ್ಲಿ ಹೋಗಿ ನಾವು ಈ ಥರ ತೊಗೊಂಡು ಬರಬೇಕು. 2ರಲ್ಲಿ 1, 2ರಲ್ಲಿ 1. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಬಟ್ ಅದೇನಂದರೆ ಮಧ್ಯದಲ್ಲಿ ನಾನು ರಿಂಗ್ ಹಾಕಿಲ್ಲ. ಇದೇ ಥರ ನಾನು ನೋಡಿ ಸೇಮ್ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆಯಿಂದ ದಾರ ತಂದು ಸೂಜಿ ಮೇಲೆ 3 ದಾರ ಆಗುತ್ತೆ ನೋಡಿ, ಅದರಲ್ಲಿ 2ರಲ್ಲಿ 1, 2ರಲ್ಲಿ 1 ಈ ಥರ ಮಾಡ್ಕೋಬೇಕು. ತುಂಬಾ ಈಸಿ ಇದೆ, ಬಟ್ ನಾನು ಹಿಂದಿನ ವಿಡಿಯೋದಲ್ಲಿ ಅದೇ ರಿಂಗ್ ಒಳಗಡೆ ರಿಂಗ್ ಹಾಕಿಲ್ಲ, ಇದ್ರ ಒಳಗಡೆ ರಿಂಗ್ ಒಳಗಡೆ ಬೀಡ್ಸ್ ಹಾಕಿದ್ದಿಲ್ಲ ಅಷ್ಟೇ. ಇವಾಗ ಬೀಡ್ಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸೂಜಿ ಮೇಲೆ ಒಂದ್ಸಲ ದಾರ ತೊಗೊಂಡು ರಿಂಗ್ ಒಳಗಡೆಯಿಂದ ಹಿಂಗೆ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಬರುತ್ತೆ. ಆಗ ನಾವು 2ರಲ್ಲಿ 1, 2ರಲ್ಲಿ 1 ಈ ಥರ ಮಾಡಿಕೊಂಡು ಫುಲ್ಲು ರಿಂಗೆಲ್ಲ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಅದೆಷ್ಟು ಹಿಡಿಯುತ್ತೆ ಅಷ್ಟು ನಾವು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಮಧ್ಯದಲ್ಲಿ ಬೀಡ್ಸ್ ಇರೋದಕ್ಕೆ ದಾರ ಇದೆ ಅಲ್ವಾ, ಸ್ವಲ್ಪ ಗ್ರಿಪ್ ಇದಾಗ್ತಿದೆ ನೋಡಿ. ನೋಡಿ ಇದೇ ಥರ ಹಾಕ್ಕೊಂಡು ಬರೋಣ ಇವಾಗ ಫುಲ್ಲು. ಡಿಫ್ರೆನ್ಸ್ ಇವಾಗ ಲಾಸ್ಟ್ನೇದು ನಾನು ಹಾಕ್ತಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ದಾರ ಇರುತ್ತಲ್ವ, ನಾವು ನೋಡ್ಕೊಂಡು ಯೂಸ್ ಮಾಡೋಣ ನೋಡಿ. ಈ ಥರ ಮಧ್ಯದಲ್ಲಿ ಈಗ ರಿಂಗ್ ಒಳಗಡೆಯಿಂದ ನಾವು ಹೋಲಿಂದ ದಾರ ತಂದಿದ್ವಲ್ಲ, ಅದ್ರ ಮಧ್ಯದಲ್ಲಿ ನಾವು ನೋಡ್ಕೊಂಡು ಇದು ಮಾಡ್ಕೋಬೇಕು. ಇಲ್ಲಾಂದರೆ ಆ ದಾರನೂ ಸೂಜಿಗೆ ನೋಡಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಆಯ್ತಲ್ವ. ಮುಗಿದ್ಮೇಲೆ ಫಸ್ಟ್ನೇದು ಹಾಕಿರ್ತೀವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನೋಡಿ, ನಾವು ಫಸ್ಟಿಗೆ ಒಂದು ಚೈನ್ ಹಾಕಿರ್ತೀವಲ್ಲ ಆ ಇದರಲ್ಲಿ ಹೋಗ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಆದಮೇಲೆ ನಾನು ಹಿಂದಿನ ವಿಡಿಯೋ ಹಾಕಿರೋದು ಸೇಮೇ, ಬಟ್ ಇಲ್ಲಿ ನಾವು ಬೀಡ್ಸ್ನ ಹಾಗೆ ಗಮ್ ಹಾಕ್ಬಿಟ್ಟು ಅಂಟಿಸಿರೋದು. ಇವಾಗ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಆಮೇಲೆ ಇವಾಗ ಇದ್ರ ಸುತ್ತ ಹಾಕೋದು ನಾನು ಅದ್ರ ಫುಲ್ ತೊಗೊಂಡಿದ್ದೆ, ಈಗ ಇಲ್ಲಿ ಮಾತ್ರ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಆಯ್ತಲ್ವ. ಇಲ್ಲಿ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ನಾನು ನೋಡಿ ಮತ್ತೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಕಾಣಿಸ್ತಿದೆ ಅಲ್ವಾ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ಥರ ಇಲ್ಲಿ ಕಾಣಿಸ್ತಿದ್ದಾವಲ್ಲ ಹೋಲ್ಗಳು, ಇದ್ರ ಮಧ್ಯಕ್ಕೆ ಹೋಗಿ ನಾನು ನೋಡಿ ದಾರ ತೊಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ 2 ಕಂಬ ಆಯ್ತಲ್ವ, 2 ಕಂಬ ಆಗಿಂದೆ ನೋಡಿ 1 2 3 ಚೈನನ್ನು ಹಾಕ್ತಿದ್ದೀನಿ. ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಳ್ಳೋದು ಬೇಡ ನೋಡಿ, ಇದರ ಮಧ್ಯದಲ್ಲಿ ಹೋಗಿ ಇವೆರಡು ಕಂಬಗಳ ಮಧ್ಯದಲ್ಲಿ ನಾನು ಸೂಜಿಯನ್ನು ತಗೊಂಡೋಗಿ ಈ ಥರ ದಾರವನ್ನು ತೊಗೊಂಡು ಬರ್ತೀನಿ. ತೊಗೊಂಡು ಬಂದುಬಿಟ್ಟು ನೋಡಿ ಈ ಥರ ಮಾಡಿದರೆ ಇದೊಂಥರ ಪೆಟಲ್ಸ್ ಥರ ಕಾಣಿಸುತ್ತೆ, ನೀಟಾಗಿ ಹೂವಿನ ಥರ ನೋಡಿ. ಅದೇ ಥರ ಸೇಮ್ ಮಾಡೋದು ಇವಾಗ. ಇಲ್ಲಿ ಹೋಲ್ ಕಾಣಿಸುತ್ತಲ್ವ, ಸೂಜಿ ಮೇಲೆ ದಾರ ತಗೊಂಡು ಈ ಥರ ತೊಗೊಂಡು ಬಂದುಬಿಟ್ಟು ನೋಡಿ, ಆವಾಗ ಸೂಜಿ ಮೇಲೆ 3 ದಾರ ಬರುತ್ತೆ ಈ ಥರ ಆಗುತ್ತೆ. ಆಮೇಲೆ ಒಂದು ಕಂಬ ಬಂತು, ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡ್ಮೇಲೆ ಮತ್ತು ಇವೆರಡು ಕಂಬಗಳ ಮಧ್ಯೆ ನಾವು ನೋಡಿ ಇಲ್ಲಿ ಕಾಣಿಸ್ತಿದ್ದಾವಲ್ಲ, ಇವೆರಡು ಕಂಬಗಳ ಮಧ್ಯೆ ಹಾಗೆ ನಾನು ಸೂಜಿನ ತೊಗೊಂಡೋಗಿ ದಾರ ತೊಗೊಂಡು ಬರ್ತೀನಿ
ನೋಡಿ ಈ ಥರ ಪೆಟಲ್ಸ್ ಆಗುತ್ತೆ. ಸೇಮ್ ಥಿಂಗ್ ನಾನು ನೆಕ್ಸ್ಟ್ ಹೋಲ್ಗೆ ಹೋಗ್ಬಿಟ್ಟು ಈ ಥರ ತೊಗೊಂಡು ಒಂದು ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನನ್ನು ಹಾಕ್ಕೊಂಡ್ಬಿಟ್ಟು ಸೇಮ್ ಹೋಗಿ ಕಂಬದ ಮಧ್ಯದಲ್ಲಿ ನಾವು ಸೂಜಿಯಿಂದ ಈ ಥರ ಬರುತ್ತೆ. ಈ ಥರ ನಾನು 12 ಇದನ್ನು ಮಾಡ್ಕೊತಾ ಇದ್ದೀನಿ. 1 2 3 ಆಯ್ತಲ್ವ. ಇವಾಗ ಇದೇ ಥರ ನಾನು 12 ಅಂದರೆ ಹಾಫ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ರಿಂಗಲ್ಲಿ ಅರ್ಧಕ್ಕೆ ಮಾತ್ರ ಹಾಕ್ಕೊಳ್ತಾ ಇರೋದು. ಮತ್ತು ನಾವು ನೋಡಿ ಇದೇ ಥರ ನಮಗೆ 12 ಪೆಟಲ್ಸ್ ಬರೋವರೆಗೂ ಇದೇ ಥರ ಹಾಕ್ಕೊಂಡು ಹೋಗಬೇಕು. ನೋಡಿ ಇವಾಗ 11 ಲೈನ್ಸ್ ಆಗಿದೆ. ಕೊನೆಯದು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಇವಾಗ ನಾನು 12 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಫ್ಲವರ್ಸ್ನ ಹಾಫ್ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ ನಾವು ಟೂ ಚೈನ್ನ ಹಾಕ್ಕೊಂಡ್ಬಿಟ್ಟು ಅಂದರೆ ಲಾಕ್ ಮಾಡೋಕ್ಕೋಸ್ಕರ ಸಿಸರ್ ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ನೋಡಿ ಸ್ವಲ್ಪ ಟೈಟಾಗಿ ಹಿಡ್ಕೊಂಡ್ರೆ ಇದು ಫಿನಿಶಿಂಗ್ ಆಯ್ತು. ಇವಾಗ ಆಗಿದ ತಕ್ಷಣ ನಾವು ಏನು ಮಾಡಬೇಕು, ಹಿಂದೆ ನೋಡಿ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ನಾವು ಲೈಟಾಗಿ ಗಮ್ ಹಾಕ್ಕೊಂಡು ಈ ಥರ ಗಮ್ಮಿಂದ ಕವರ್ ಮಾಡೋಣ. ಅದು ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ನೋಡಿ ಈ ಥರ ಆಗಿದೆ. ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ಸೀರೆ ಮ್ಯಾಚಿಂಗ್ ಕಲರ್ಗೆ. ಈ ಥರ ಆಗಿದ್ದಾವೆ ಫ್ರೆಂಡ್ಸ್. ಇವಾಗ ಇದನ್ನು ಯಾವ ರೀತಿ ಹಾಕೋಣ, ಯಾವ ಬೀಡ್ಸ್ ತೊಗೊಳ್ಳೋಣ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಇದು ಡಬಲ್ ಕಲರ್ ಇರೋದಕ್ಕೆ ನಾನು ಡಬಲ್ ಕಲರ್ನ ಮಾಡಿದ್ದೀನಿ. ಇದೊಂದು ಕಲರು ಅಂತ. ಇವಾಗ ನಾನು ನೋಡಿ ಈ ಕಲರ್ನ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಚಿಕ್ಕ ಸೂಜಿಗೆ 4 ಎಳೆ ದಾರ ತೊಗೊಂಡ್ಬಿಟ್ಟು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡ್ಬಿಟ್ಟು ನೋಡಿ ಇದು ಇರುತ್ತಲ್ವ ಪೆಟಲ್ಸ್ ತೊಗೊಂಡ್ಬಿಟ್ಟು ನಾವು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಹಿಂದೆಯಿಂದ ನಾನು ಸೂಜಿಯನ್ನು ಹಾಕಬೇಕಾಗುತ್ತೆ. ನೋಡಿ ಹಾಕ್ಬಿಟ್ಟು ನಾವು ಹಾಗೆ ಎಳೆದ್ಬಿಟ್ರೆ ಇವಾಗ ಹಾಗೆ ಬಂದುಬಿಡುತ್ತೆ. ಅದಕ್ಕೆ ಇನ್ನೊಂದು ಸಲ ನಾನು ನಾಟ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಆದರೆ ಗ್ರಿಪ್ ಆಗಿರುತ್ತೆ ಅಂತ. ಇದಾದಮೇಲೆ ನಾನು ಈ ಥರ ಚಿಕ್ಕದು 3 mm ಬೀಡ್ಸ್ ತೊಗೊತಾ ಇದ್ದೀನಿ. 2 ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಹಾಕ್ಬಿಟ್ಟು ನಾನಿವಾಗ ಆಲ್ರೆಡಿ ಹಾಕಿದ್ದೀನಿ ಒಂದೆರಡು. ನೋಡಿ ಈ ಥರ ಬಂದಿದೆ. ನಾವು 5 ಕಂಬ ಹಾಕಿದ್ವಲ್ವ ಅದನ್ನು ಲೆಕ್ಕಕ್ಕೆ ಇಟ್ಕೊಂಡ್ಬಿಟ್ಟು 1 2 3 4 ಮಧ್ಯದಲ್ಲಿ 4 ಬಿಟ್ಬಿಟ್ಟು ಗ್ಯಾಪ್ ಕೊಟ್ಟು ನಾನು ಆ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಮಧ್ಯದಲ್ಲಿ 4 ಕಂಬಗಳನ್ನ ಬಿಟ್ಬಿಟ್ಟು ನಾನು ಇದು ಮಾಡ್ಕೊಂಡಿದ್ದೀನಿ.
ಅದೇ ಥರ ಇದನ್ನು ನೋಡಿ 1 2 3 4 ಇಲ್ಲಿಗೆ ನಾವು ಹಾಕ್ಕೊಳ್ಳೋಣ. ಇವಾಗ ಸ್ಟ್ರೇಟಾಗಿ ಹಿಡಿದ್ಬಿಟ್ಟು ನೋಡಿ, ನಿಮಗೆ ಅದನ್ನು ಯಾವ ಥರ ಇದು ಈಸಿ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು. ನನಗೆ ಇದೇ ಥರ ಗ್ರಿಪ್ಪಾಗಿ ಅಂದರೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನೋಡಿ, ಈ ಥರ ನೋಡಿ ಇವಾಗ ಗ್ರಿಪ್ ಕೂತ್ಕೊಂತು. ಬಟ್ ನಾವು ಇದನ್ನು ಇಷ್ಟಕ್ಕೆ ಬಿಡೋಕ್ಕಾಗಲ್ಲ, ಅಂದರೆ ಎಲ್ಲರ ದಾರ ಸಿಕ್ಕೊಂಡು ಇದಾಗೋ ಬದಲು 1-2 ನಾಟ್ನ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ನೋಡಿ, ಬೀಡ್ಸ್ ಮಧ್ಯದಲ್ಲಿ ತೊಗೊಂಡು ಬಂದು ನಾವು ಇಲ್ಲಿ ಒಂದು ಸಲ ನಾವು ನಾಟ್ ಹಾಕ್ಕೊಳ್ಳೋಣ. ಈ ಥರ ನಾಟ್ ಹಾಕ್ಕೊಂಡ್ಬಿಟ್ಟು ನೋಡಿ, ಮತ್ತೆ ಬೀಡ್ಸ್ ಒಳಗಡೆಯಿಂದ ತೊಗೊಂಡೋಗಿ ನಿಮ್ಮ ಅನುಕೂಲ, ನಿಮ್ಗೆ ಯಾವ ಥರ ಗ್ರಿಪ್ ಸಿಗುತ್ತೋ ಆ ಥರ ನೀವು ನಾಟ್ ಹಾಕ್ಕೋಬೋದು. ಯಾಕಂದರೆ ಒಬ್ಬರು ಒಂದೇ ದಾರ ಹಾಕ್ಬಿಟ್ಟು ಕೈ ಬಿಟ್ಬಿಡ್ತಾರೆ, ಆಮೇಲೆ ಯಾವುದಕ್ಕಾದ್ರೂ ಸಿಕ್ಕಾಕೊಂಡ್ರೆ ಕಟ್ಟಾಗೋ ಚಾನ್ಸ್ ಇರುತ್ತಲ್ವ. ಕಸ್ಟಮರ್ಸ್ ಬೇರೆ ಕೊಟ್ಟಿರ್ತಾರೆ, ಆಮೇಲೆ ಕಟ್ಟಾಗಿಬಿಟ್ಟು ಅವ್ರ ಕಡೆಯಿಂದ ಯಾಕೆ ಬೈಸ್ಕೊಳ್ಳೋದು. ಸ್ವಲ್ಪ ಹಾಕಬೇಕಾದ್ರೇ ನೀಟಾಗಿ ಹಾಕ್ಬಿಟ್ಟು ಕೊಟ್ಟರೆ ನಮಗೂ ಒಂದು ವ್ಯಾಲ್ಯೂ ಇರುತ್ತೆ, ಚೆನ್ನಾಗಿ ಮಾಡಿದಾರಪ್ಪ ಅಂತ. ನೋಡಿ, ಇವಾಗ 1-2-3 ಸಲ ಆಯ್ತಲ್ವ. ಇದನ್ನು ಇವಾಗ ಹಿಂದೆ ತಿರುಗಿಸ್ಬಿಟ್ಟು ಒಂದು ಬ್ಯಾಕ್ ಸೈಡಲ್ಲಿ ಇವಾಗ ನಾಟ್ ಹಾಕ್ಕೊತಾ ಇದ್ದೀನಿ. ಒಂದೆರಡು ಸಲ ನಾಟ್ ಹಾಕ್ಕೊಂಡ್ಬಿಟ್ಟು ನೋಡಿ, ಈ ಥರ ಆಯಿತು. ಆದಮೇಲೆ ನಾವು ಕಟ್ಟರಿಂದ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಕಟ್ಟಾದಮೇಲೆ ನಾವು ಇಲ್ಲೊಂದು ಸ್ವಲ್ಪ ಈ ಥರ ದಾರ ಕಾಣಿಸುತ್ತಲ್ವ, ಇದಕ್ಕೆ ಇವಾಗ ಸ್ವಲ್ಪ ನಾನು ಗಮ್ ಹಾಕ್ಕೊಂಡ್ಬಿಟ್ಟು ಅದನ್ನು ಅಂಟಿಸ್ಕೊಂಡ್ಬಿಡೋಣ. ನೋಡಿ, ಈ ಥರ ಕೊಂಡುತ್ತೆ. ಅದು ಗಮ್ ಆರಿದ ಮೇಲೆ ಈ ಥರ ಕಾಣಿಸಲ್ಲ ಫ್ರೆಂಡ್ಸ್, ಇದು ವೈಟಾಗಿ ಮಾರ್ಕೊಂಡ್ಬಿಡುತ್ತೆ, ಗೊತ್ತಾಗಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಫಿನಿಶ್ ಆಯಿತು. ಈ ಥರ ನೋಡಿ 4 ಗ್ಯಾಪ್ ಕೊಟ್ಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಹಾಕಿದ್ದೀನಿ. ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ಸೀರೆಗೆ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಹೆಚ್ಚು ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.